ಎಚ್ಎಎಲ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ದಿನಾಂಕ 1ರಂದು ನಮಗೆ ಒಂದು ಕರೆ ಬಂದಿರುತ್ತೆ. ಸ್ಪೈಸ್ ಗಾರ್ಡನ್ ಬಿಕಾಂ ನಿಲಯದಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ರ ಬಗ್ಗೆ 112 ಅಟೆಂಡ್ ಆದಾಗ 53 ವರ್ಷ, ಸುಮಾರು ಒಂದು 50 ವರ್ಷದ ವ್ಯಕ್ತಿಯು ಉಸಿರಾಡುವ ಸ್ಥಿತಿಯಲ್ಲಿರಲಿಲ್ಲ, ಇನ್ನೊಬ್ಬರು ಪ್ರಜ್ಞಾನ ಸ್ಥಿತಿಯಲ್ಲಿರುತ್ತೆ. ಮಹಿಳೆಯು ಅದರಲ್ಲಿ ಮೃತಪಟ್ಟಿದ್ದು ಖಚಿತವಾಗಿ. ತದನಂತರ ಅದು ಅನುಮಾನಾಸ್ಪದ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು, ಈ ತನಿಖೆಯಲ್ಲಿ ತದನಂತರ ಏನು ಮೃತ ಹೊಂದಿದ ಅಣ್ಣ ಬಂದುಬಿಟ್ಟು ಇಲ್ಲಿ ಅವರು ಏನು ಸಾವಾಗಿರ್ತಾರೆ ಅದಕ್ಕೆ ಈ ವ್ಯಕ್ತಿ ಅಪಾದಿತ ವ್ಯಕ್ತಿ ಮೇಲೆ ಅವರು ಕಂಪ್ಲೇಂಟ್ ಕೊಡ್ತಾರೆ. ಆ್ಯಕ್ಚುಲಿ ಅವರು ಫೋರ್ಸ್ಫುಲ್ಲಾಗಿ ವಿಷಯ ಕೊಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದು ಇಬ್ಬರಿಗೆ, ಅವರು ಬೇರೆ ಮದುವೆ ಫಿಕ್ಸ್ ಆಗಿತ್ತು, ಆ ಕಾರಣಕ್ಕೋಗಿ ಅವರು ಕೊಲೆ ಮಾಡುವ ಶಂಕೆ ಇರುತ್ತೆ ಅಂತೇಳಿ ಅದರ ಪ್ರಕಾರ ನಾವು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅಪಾದಿತನ ದಸ್ತಗಿರಿ ಮಾಡಿ ತನಿಖೆಯನ್ನು ಕೈಗೊಂಡಿದ್ದೇವೆ. ವಾಸ ಮಾಡ್ತಾರೆ ಮೃತಳು. ಇವರು ಇಲ್ಲೇ ಟೆಕ್ಕಿಯಾಗಿ ಕೆಲಸ ಮಾಡ್ತಾರೆ. ಸುಮಾರು 14 ವರ್ಷಗಳಿಂದ ಇಬ್ಬರು ಸುಪರಿಚಿತರಿದ್ದರು. ಮೂಲ ಇಲ್ಲ, ಅವರು ಮುಂಬೈ ನಿವಾಸಿಯಾಗಿದ್ದಾರೆ. ಇವರು ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ವಾಸ ಮಾಡ್ತಾರೆ. ಒಂದೇ ಅಪಾರ್ಟ್ಮೆಂಟ್ಲಿ 2 ಫ್ಲಾಟಲ್ಲಿ ಇರ್ತಾರೆ. ಇಬ್ಬರು ಕೂಡ ಡೈವರ್ಸ್ ಆಗಿದೆ, ಮದುವೆ ಆಗಿತ್ತು, ಡೈವರ್ಸ್ ಆಗಿದೆ. ನಂತರ ಇಬ್ಬರು ಜೊತೆಗೆ ಇರ್ತಾರೆ. ಬಟ್ ಏನು ಮೃತಳ ಸಂಬಂಧಿಕರು ಬೇರೆ ಕಡೆ ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ಈ ಸದ್ಯಕ್ಕೆ ತನಿಖೆಯಲ್ಲಿ ಅಷ್ಟು ಗೊತ್ತಾಗಿದೆ. ಅದೇ ಪೇರೆಂಟ್ಸ್ ಹೇಳೋ ಪ್ರಕಾರ ಇವರು ಫೋರ್ಸ್ ಮಾಡ್ತಾ ಇದ್ರು ಅಂತ ಹೇಳಿ. ಬಟ್ ಅವ್ರಿಗೆ ಮದುವೆ ಬೇರೆ ಕಡೆ ಫಿಕ್ಸ್ ಆಗಿದೆ. ಅವರು ನಾಟ್ ಓನ್ಲಿ ಮದುವೆಗೋಸ್ಕರ ಬೇರೆ ಫೈನಾನ್ಷಿಯಲ್ ಅಡಚಣೆ ಇತ್ತು, ಅವರು ಅವ್ರ ಜೊತೆ ಮಾತಾಡ್ತಾ ಇದ್ರು ಅಂತ ಏನು ಮೃತ ಹೊಂದಿದ್ದಾರೆ ಅವ್ರ ಸಂಬಂಧಿಕರು ತಿಳಿಸ್ತಾರೆ. ಗಲಾಟೆ ಇರುತ್ತೆ ಅಂತೇಳಿ ಈಗ ಸದ್ಯಕ್ಕೆ ಅವರು ಮನೆಯವ್ರು ಹೇಳ್ತಾ ಇದ್ದಾರೆ. ಬಟ್ ತನಿಖೆಯಿಂದ ಗೊತ್ತಾಗ್ತದೆ ಯಾವ ತನಿಖೆ ನಂತರವೇ ಹೇಳ್ಬೋದು ನಾವು ಲಿವಿಂಗ್ ಇದ್ರೆ ಹಿಂಗಿದ್ರೆ ಅಂತೇಳಿ. ಇವ್ರು ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಒಂದು 10 ವರ್ಷದಿಂದ 14 ವರ್ಷದಿಂದ ಇಲ್ಲೇ ಇದ್ದಾರೆ. ಬೆಂಗಳೂರೇ ಇದ್ದಾನೆ, ಮುಂಬೈಯಿಂದ ಮುಂಬೈ ಕೂಡ ಹೋಗಿ ಬರ್ತಿರ್ತಾರೆ. ಮಹಿಳೆಯರು ಇಲ್ಲಿ ನೈಋತ್ಯವಾಗಿ ಬರ್ತಾ ಇರ್ತಾರೆ. ಬಟ್ ಸುಮಾರು 2014 ಆನ್ವರ್ಡ್ಸ್ ಅವರು ಒಂದು ಅಪಾರ್ಟ್ಮೆಂಟಲ್ಲಿ ಇದ್ರು. ಈ ಲೇಡಿ ಏನೋ ಇವ್ರಿಗೂ ಹೌಸ್